Okay, good morning everyone. This is Naina ma'am here and I will engage you service management concept. Okay, see, obviously services management, it's very easy word to catch and it doesn't makes you to think in a logical manner to know about the services and management. And one more thing is make sure most of the time and most often you used these services and management either together or separately often and often. Don't you think? Yes, in fact you used. Service ಅನ್ನೋ ವರ್ಡ್ ಆಗಲಿ ಮ್ಯಾನೇಜ್ಮೆಂಟ್ ಅನ್ನೋ ವರ್ಡ್ ಆಗಲಿ ಮೋಸ್ಟ್ ಆಫ್ ದ ಟೈಮ್ ಯು ಯೂಸ್ಡ್ ಈದರ್ ಸಪ್ರೇಟ್ಲಿ ಆರ್ ಟುಗೆದರ್. ಮ್ಯಾನೇಜ್ಮೆಂಟ್ ಅಂದರೆ ಗೊತ್ತಿರುತ್ತೆ ನಿಮಗೆ. ಸರ್ವೀಸಸ್ ಆಲ್ಸೋ ಯು ನೋ ಅಬೌಟ್ ದಿಸ್ ಇನ್ ಅ ಜನರಲ್ ಮ್ಯಾನರ್. The thing is now we will move deep into this services management. You know about the service but still thought of giving a few hints on what does this actual service stands for with an example ಹೇಳೋದ್ರ ಮೂಲಕ ಸರ್ವಿಸ್ ಅಂದರೆ ಹೇಗೆ ಒಂದು ಆ್ಯಕ್ಚುಯಲ್ ಕಾನ್ಸೆಪ್ಟು ಪಿಕ್ಚರೈಸ್ ಮಾಡೋಣ. ಸಿ ಐ ಆಮ್ ಅ ಲೆಕ್ಚರರ್. ಓಕೆ, ಐ ಆಮ್ ಅ ಲೆಕ್ಚರರ್ ಇನ್ BSc ಕಾಲೇಜ್. ಥಿಂಕ್ ನಾನು ಕ್ಲಾಸಿಗೆ ಬರ್ತೀನಿ, ನನ್ನ ಹತ್ರ ಎಷ್ಟೊಂದು ಪೆನ್ಸ್ ಇದೆ. ಸೊ ನಾನು ಕ್ಲಾಸಿಗೆ ಬಂದು ನಾನು ನಿಮಗೆ ಪೆನ್ ಮಾರ್ತೀನಿ. ಕ್ಲಾಸಿಗೆ ಬಂದು ಪೆನ್ ಮಾರಿದೆ, ಯು ವಿಲ್ ಬಿ ದ ಬೈಯರ್, ಐ ವಿಲ್ ಬಿ ದ ಸೆಲ್ಲರ್. ವಾಟ್ ಐ ಸೋಲ್ಡ್ ನೋ ದಟ್ ವಿಲ್ ಬಿ ದಿ ಪ್ರಾಡಕ್ಟ್. ವಾಟ್ ಐ ಸೋಲ್ಡ್, ನಾನು ಮಾರಿದ್ದೇನೋ ಪೆನ್ ತಾನೆ. ಸೊ ನಾನು ಮಾರಿರೋ ಪೆನ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ದಿ ಪ್ರಾಡಕ್ಟ್. ಲೀವ್ ದಟ್ ಅಸೈಡ್ ಆ್ಯಂಡ್ ಕಮ್ ಟು ಒನ್ ಮೋರ್ ಆ್ಯಕ್ಚುಯಲ್ ವೇ. ಐ ಆಮ್ ದಿ ಲೆಕ್ಚರರ್. ನಾನು ಲೆಕ್ಚರರ್ ಇದ್ದೀನಿ, ಕ್ಲಾಸಿಗೆ ಬರ್ತೀನಿ. ನಾನು ಪೆನ್ ಮಾರೋ ಬದಲು ಐ ವಿಲ್ ಟೀಚ್ ಯು ನಾವು, ಬಿಕಾಸ್ ಐ ಆಮ್ ಅ ಲೆಕ್ಚರರ್. ನೋ, ಸೊ ನಾನು ನಿಮಗೆ ಟೀಚ್ ಮಾಡ್ತೀನಿ, ಪಾಠ ಮಾಡ್ತೀನಿ. ಈವನ್ ಹಿಯರ್ ಆಲ್ಸೋ ಯು ವಿಲ್ ಬಿ ದ ಸೇಮ್ ಒನ್, ಐ ವಿಲ್ ಆಲ್ಸೋ ಬಿ ದ ಸೇಮ್ ಪರ್ಸನ್. ದ ಡಿಫ್ರೆನ್ಸ್ ಈಸ್ ವಾಟ್ ಐ ಆಮ್ ಸಪೋಸ್ ಟು ಗಿವ್. ಸ್ಟಾರ್ಟಿಂಗು ನಿಮಗೆ ಪೆನ್ ಕೊಟ್ಟೆ, ದಟ್ ಈಸ್ ಪ್ರಾಡಕ್ಟ್. ಇವಾಗ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಸರ್ವೀಸ್. ಆಗ ಕೊಟ್ಟಿದ್ದು ಪೆನ್ನು ನೋಡ್ಬೋದು, ಈಗ ಕೊಟ್ಟಿದ್ದು ಸರ್ವೀಸು ನೋಡೋಕ್ಕಾಗಲ್ಲ. ಯು ಕ್ಯಾನ್ ಆಸ್ಕ್ ಮೀ, ವಿ ಕ್ಯಾನ್ ಥಿಂಕ್ ಸರ್ವೀಸ್ ನೋಡೋಕ್ಕಾಗಲ್ಲ, ಸರ್ವೀಸ್ ಕೊಡೋರನ್ನ ನೀವು ನೋಡ್ಬೋದು. ದಟ್ಸ್ ವಾಟ್ ದ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇನ್ ದ ಕೇಸ್ ಆಫ್ ಪ್ರಾಡಕ್ಟ್ ಎಲ್ಲದೂ ನೋಡ್ತೀರಾ, ಪ್ರಾಡಕ್ಟ್ನೂ ನೋಡ್ತೀರಾ, ಪ್ರಾಡಕ್ಟ್ ಸೇಲ್ ಮಾಡೋರನ್ನೂ ನೋಡ್ತೀರಾ. ಇನ್ ದ ಕೇಸ್ ಆಫ್ ಸರ್ವೀಸ್ ಯು ಕೆನಾಟ್ ಸಿ ಸರ್ವೀಸ್, ಇನ್ಸ್ಟೆಡ್ ಯು ಕ್ಯಾನ್ ಸಿ ಓನ್ಲಿ ದ ಸರ್ವೀಸ್ ಪ್ರೊವೈಡರ್. ಒನ್ ಮೋರ್ ಥಿಂಗ್ ಯು ಸಿ, ನಾನೀಗ ಪೆನ್ ಮಾರ್ತೆ ಅಂತ ಅಂದ್ಕೊಳ್ಳಿ, ನಾನು ನಿಮಗೆ ಪೆನ್ ಮಾರ್ತೀನಿ, ಪೆನ್ ಮಾರದೆ. ಇನ್ಫ್ಯಾಕ್ಟ್ ನಾನು ಹೋದ್ಮೇಲೆ ಕೂಡ ಆ ಪೆನ್ ವರ್ಕ್ ಆಗುತ್ತೆ, ಇಸ್ಂಟ್ ಇಟ್? ಆ ಪೆನ್ ವರ್ಕ್ ಆಗಬೇಕು ಅಂದರೆ ನಾನು ಅಲ್ಲೇ ಇರಬೇಕು ಅನ್ನೋ ಏನೂ ಕಂಡೀಷನ್ ಇಲ್ಲ. ಕಮ್ ಟು ದ ಸರ್ವೀಸ್ ನಾವು, ಐ ವಿಲ್ ರೆಂಡರ್ ಯು ಸರ್ವೀಸ್. ಆ ಸರ್ವೀಸ್ ಎಲ್ಲಿ ತನಕ ನೀನು ಯೂಸ್ ಮಾಡ್ಬೋದು, ನಾನು ಇರೋ ತನಕ ಮಾತ್ರ, ಇಸ್ಂಟ್ ಇಟ್? ಈಗ ನಾನು ನಿನಗೆ ಸರ್ವೀಸ್ ಕೊಟ್ಟೆ ಅಂದರೆ ನಾನು ಇದ್ರೇ ಸರ್ವೀಸು, ನಾನು ಓದೆ ಅಂದರೆ ದೇರ್ ವಿಲ್ ಬಿ ನೋ ಮೋರ್ ಸರ್ವೀಸ್, ಇಸ್ಂಟ್ ಇಟ್? ಥಿಂಕ್. ಒನ್ ಮೋರ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು. ಪೆನ್ನ 10 ಪೆನ್ ಕೊಡ್ತೀನಿ, ಆ 10 ಪೆನ್ನು ಕೂಡ ನೀವು ಇವತ್ತು ಯೂಸ್ ಮಾಡ್ಬೋದು, ಇವತ್ತಾಗಲಿಲ್ಲ ಅಂದರೆ ನಾಳೆ ಯೂಸ್ ಮಾಡ್ಬೋದು ಅಲ್ವಾ? ಪೆನ್ ಏನಾದ್ರು ಚೇಂಜ್ ಇರುತ್ತಾ? ಸೊ ರೆನಾಲ್ಡ್ಸ್ ಪೆನ್ಸಿಲ್ ತೊಗೋತೀರಾ, 10 ರೆನಾಲ್ಡ್ಸ್ ಪೆನ್ಸಿಲ್ ತೊಗೊಂಡ್ರು 10 ಪೆನ್ಸಿಲ್ಸ್ ಕೂಡ ಅದೇ ಹೈಟು, ಅದೇ ಕಲರು, ಅದೇ ಶಾರ್ಪ್ನೆಸ್ಸು, ಎವ್ರಿಥಿಂಗ್ ವಿಲ್ ಬಿ ಸೇಮ್, ಈವನ್ ಥಿಕ್ನೆಸ್ ಆಲ್ಸೋ, ಇಸ್ಂಟ್ ಇಟ್? ಕಮ್ ಟು ದ ಸರ್ವೀಸ್. ಸರ್ವೀಸ್ ನಾನು ಇವತ್ತು ಪಾಠ ಮಾಡ್ತೀನಿ, ಇದನ್ನೇ ನೀವು ನಾಳೆ ಕೇಳಿದರೆ ಕ್ಯಾನ್ ಐ ಗೋ ವಿತ್ ರಿಪೀಟಿಂಗ್ ದ ಸೇಮ್ ವಾಟ್ ಎವರ್ ಐ ಸೆಡ್ ಇನ್ ಟುಡೇಸ್ ಕ್ಲಾಸ್ ಫಾರ್ ಟುಮಾರೋ? It is no, it's not at all, because it's highly impossible, isn't it? I do suffer from the boredom ಅಲ್ವಾ? ನಾವು ಇವತ್ತು ಕೊಟ್ಟಿದ್ದ ಸರ್ವಿಸ್ನ ಇದೇ ಥರ ನಾಳೆ ಕೊಡೋಕ್ಕಾಗಲ್ಲ, ಏನಾದರೂ ಒಂಚೂರಾದರೂ ಚೇಂಜಸ್ ಆಗೇ ಆಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಥಿಂಗ್ ಡಿಫ್ರೆನ್ಸ್. ನಾನು ನಿನಗೆ ಪ್ರಾಡಕ್ಟ್ ಸೇಲ್ ಮಾಡಿದೆ, ನಾನು ನಿನಗೆ ಪ್ರಾಡಕ್ಟ್ ಸೇಲ್ ಮಾಡಿದೆ ಅನ್ನೋದಕ್ಕೊಂದು ಪ್ರೂಫ್ ಇರುತ್ತೆ. ಆ ಪ್ರಾಡಕ್ಟು ನನ್ನ ಹತ್ರ ಇರಲ್ಲ, ಇನ್ಸ್ಟೆಡ್ ನಿನ್ನ ಕೈಲಿರುತ್ತೆ. ಅದೇ ಸರ್ವೀಸಸಿಗೆ ಬನ್ನಿ, ನಾನು ನಿನಗೆ ಸರ್ವೀಸ್ ಕೊಟ್ಟೆ ಅನ್ನೋದಕ್ಕೆ ವಾಟ್ ವಿಲ್ ಬಿ ದಿ ಪ್ರೂಫ್? ಈಸ್ ದರ್ ಎನಿ ಪ್ರೂಫ್? ಆ ಪ್ರಾಡಕ್ಟ್ಗೆ ನಿನಗೆ ಪ್ರೂಫ್ ಇದೆ, ಈ ಪ್ರಾಡಕ್ಟ್ ನೀವು ತೋರಿಸ್ತೀರಾ, ಇದೇ ಪ್ರಾಡಕ್ಟ್ ಮ್ಯಾಮ್ ಅಂತ. ಅದೇ ಸರ್ವೀಸಸಿಗೆ ಬಂದರೆ ಈಸ್ ದರ್ ಎನಿ ಪ್ರೂಫ್ ಫಾರ್ ದ ಸರ್ವಿಸ್ ಐ ರೆಂಡರ್ಡ್?
Can you show me what the service I rendered? I will come and I'll ask you, show me what the service I rendered. Can you say, ನೋಡಿ ಇದೇ ಸರ್ವಿಸ್ ನೀವು ಕೊಟ್ಟಿರೋದು? How come you can't show me? Because you cannot see the service, you can see only the service provider. Getting? Now think, there is such much of cruciality in this service concept, then how much crucial will be the management of service? ಸರ್ವೀಸ್ನ ನೋಡೋಕ್ಕಾಗಲ್ಲ, ಯು ಕ್ಯಾನ್ ಫೀಲ್. ಸರ್ವೀಸ್ ಚೆನ್ನಾಗಿರಬೇಕು ಅಂದರೆ ಅದರ್ಥ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಯಾರು ಕೊಡ್ತಾರೆ ಅವ್ರ ಮೇಲೆ ಫುಲ್ ಡಿಪೆಂಡ್ ಆಗುತ್ತೆ. ಇಷ್ಟೊಂದು ಕ್ರುಷಿಯಲ್ ಆಗಿದೆ. ಮೇಜರ್ ಕ್ರುಷಿಯಾಲಿಟಿ, ಮೇಜರ್ ಡಿಫಿಕಲ್ಟಿ ಈಸ್ ಯು ಕೆನಾಟ್ ಸಿ ದ ಸರ್ವಿಸ್. ನೋಡೋಕ್ಕೆ ಆಗಲ್ಲ ನೀವು. ಇಷ್ಟೊಂದು ಕಷ್ಟ ಇರೋಂಥ ಸರ್ವಿಸ್ನ ಯು ಆರ್ ಸಪೋಸ್ ಟು ಮ್ಯಾನೇಜ್. ಥಿಂಕ್ ಹೌ ಡಿಫಿಕಲ್ಟ್ ಇಟ್ ಈಸ್. 10 ಪ್ರಾಡಕ್ಟ್ಸ್ ಕೊಡ್ತೀನಿ, 10 ಪೆನ್ ಕೊಡ್ತೀನಿ, ಮ್ಯಾನೇಜ್ ಮಾಡಪ್ಪ ಅಂದರೆ 10 ಪೆನ್ಸು ಕಣ್ಣಿಗೆ ಕಾಣಿಸುತ್ತೆ, ಆರಾಮಾಗಿರ್ತೀರ. 10 ವೆರೈಟಿ ಆಫ್ ಸರ್ವಿಸ್ ಐ ವಿಲ್ ಗಿವ್ ಯು ಆ್ಯಂಡ್ ಐ ವಿಲ್ ಮೆನ್ಷನ್ ಯು ಟು ಮ್ಯಾನೇಜ್. ಯು ಕೆನಾಟ್ ಸಿ ದ ಸರ್ವಿಸ್ ಇನ್ ಫ್ಯಾಕ್ಟ್. ಇನ್ಸ್ಟೆಡ್ ಯು ಕೆನಾಟ್ ಸಿ. ಡೋಂಟ್ ಯು ಥಿಂಕ್? ಡಸಂಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್? ಇಟ್ ಈಸ್ ಇನ್ ಫ್ಯಾಕ್ಟ್. ಹೋಟೆಲ್ಗೆಲ್ಲ ವಿಸಿಟ್ ಮಾಡ್ತೀರಲ್ಲ, ರೆಸ್ಟೋರೆಂಟ್ಸಿಗೆ ಎಷ್ಟೊಂದು ಸಲ ವಿಸಿಟ್ ಮಾಡ್ತಿರ್ತೀರಾ. ರೆಸ್ಟೋರೆಂಟಿಗೆ ವಿಸಿಟ್ ಮಾಡಿದಾಗ ಸರ್ವರು ಹೇಗೆ ಸರ್ವ್ ಮಾಡ್ತಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಯು ವಿಲ್ ಸೇ, ಒಂದೊಂದು ಸಲ ಲೇಟಾಗಿ ಸರ್ವ್ ಮಾಡಿದಾಗ ಎಷ್ಟು ಲೇಟಾಗಿ ಸರ್ವ್ ಮಾಡಿದ್ಯಪ್ಪ. ಆಲ್ ದಟ್ ವರ್ಕ್ಸ್ ಇನ್ ಫ್ಯಾಕ್ಟ್ ಅಲ್ವಾ. ಇನ್ನೂ ಒಬ್ಬೊಬ್ರು ಇರ್ತಾರೆ, ಡೈಲಿ ಒಂದೊಂದು ರೆಸ್ಟೋರೆಂಟಿಗೆ ಹೋಗ್ತಾ ಇರ್ತೀರಾ ಅಂದರೆ ನೀವು ಬಂದ ತಕ್ಷಣ ನಿಮಗೆ ದಿನ ಸರ್ವ್ ಮಾಡ್ತಾನಲ್ಲ ಅದೇ ಸರ್ವರ್ ಬರ್ತಾನೆ. isn't it? That is how the particular hotel maintained the service. ಗೊತ್ತಾಯ್ತಾ ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗೆ ಅಂತ? ಸರ್ವಿಸ್ ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್ ಯು ಶುಡ್ ಮ್ಯಾನೇಜ್ ದ ಸರ್ವಿಸ್ ಇನ್ ಸಚ್ ಅ ವೇ ದ್ಯಾಟ್ ಇಟ್ ಶುಡ್ ಅಟ್ರಾಕ್ಟ್ ದ ಕಸ್ಟಮರ್ಸ್ ಆ್ಯಂಡ್ ಈವನ್ ಇಟ್ ಶುಡ್ ಹೆಲ್ಪ್ ಇನ್ ಸಸ್ಟೇನಿಂಗ್ ದ ಮಾರ್ಕೆಟ್ ಆಲ್ಸೋ. ಇವತ್ತಿದ್ದು ನಾಳೆ ಮುಚ್ಚೋಗುತ್ತೆ ಅಂದರೆ ಅದು ಯಾವ ಲೆವೆಲಿಗೆ ಮ್ಯಾನೇಜ್ ಮಾಡಿದ್ದೀರಾ ಸರ್ವಿಸ್ನ? ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗಿರಬೇಕು? it should be beneficial, it should be in such a way that benefit to the customer, profit to the organization. Profit to benefit, two separate words use ಮಾಡ್ತಾ ಇದ್ದೀನಿ. Okay, see, this is what the actual service management stands for. Simple, practical ಆಗಿ ಯೋಚನೆ ಮಾಡಿ, ಥಿಯರಿಟಿಕಲ್ ಆಗಿ ಆನ್ಸರ್ಸ್ ಬರಿತೀರಾ. ಸರ್ವಿಸ್ ಮ್ಯಾನೇಜ್ಮೆಂಟ್ is a wonderful concept. So now we shall start with the syllabus. In service management, you will go with actual nature of services. ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದು ನಿಮಗೆ ನೇಚರ್ ಆಫ್ ಸರ್ವೀಸಸ್ ಅಂತ ಇದೆ. ಅಂದರೆ ಸರ್ವಿಸ್ ಬಗ್ಗೆ ಡೀಟೇಲ್ ಆಗಿ ಓದ್ತೀರಾ. ಇಟ್ ಮೈಟ್ ಬಿ ಇಂಟ್ರಡಕ್ಷನ್, ಮೀನಿಂಗ್, ಇಂಪಾರ್ಟೆನ್ಸ್, ನೇಚರು ಎಲ್ಲ ಹೋಗ್ತೀರಾ. ಸೆಕೆಂಡ್ ಈಸ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಸರ್ವೀಸಸ್. ಈಗ ತುಂಬ ಟ್ರೆಂಡಲ್ಲಿರೋದು ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಈಗ ಬೇಕೇ ಬೇಕಾಗಿದೆ. ಫಿನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸರ್ವೀಸಸ್, ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್ ಸರ್ವೀಸಸ್ ನಾವಿರೋ ಫೀಲ್ಡು, tourism and travel services. All these are major services we will discuss. Wonderful. Practical ಆಗಿ ತುಂಬ ಚೆನ್ನಾಗಿ ನಿಮಗೆ ನಾಲೆಜ್ ಗೇನ್ ಆಗ್ಬೋದು. That is only from the services management. Okay. In fact, we shall even conduct the activities also. See, first and foremost, as I said, nature of services, meaning of service. ಸರ್ವಿಸ್ ಅಂದರೆ ಏನು ಅಂತ ಕಲಿತೀವಿ. ನಿಮಗೆ ಗೊತ್ತು, ಒಂದೊಂದು ವರ್ಡ್ಸ್ ಇರುತ್ತೆ, ಅದು ಏನು ಅಂತ ನಮಗೆ ಗೊತ್ತಿರುತ್ತೆ, ಬಟ್ ವಿ ಕೆನ್ ನಾಟ್ ಎಕ್ಸ್ಪ್ಲೇನ್ ಆರ್ ವಿ ಕೆನ್ ನಾಟ್ ಡಿಸ್ಕ್ರೈಬ್. ಯು ಗಾಟ್ ಫ್ಯೂ ವರ್ಡ್ಸ್ ವಿಚ್ ಯು ಕೆನ್ ನಾಟ್ ಎಕ್ಸ್ಪ್ಲೇನ್ ಆರ್ ಡಿಸ್ಕ್ರೈಬ್ ಅಲ್ವಾ. ಅದೇ ಥರ ಸರ್ವಿಸ್ ಇಸ್ ದ ಒನ್ ವಿಚ್ ಈಸ್ ನಾಟ್ ಟ್ಯಾಂಜಿಬಲ್, ವಿಚ್ ಈಸ್ ನಾಟ್ ವಿಸಿಬಲ್, ವಿಚ್ ಯು ಕೆನ್ ನಾಟ್ ಟಚ್, ಯು ಕ್ಯಾನ್ ಫೀಲ್. ಲೈಕ್ ದಿಸ್ ಯು ವಿಲ್ ಗೋ ವಿತ್ ಡೆಫಿನಿಷನ್ according to authors. Definition ಅಂದರೆ keep in mind, few authors will give their own meaning towards services. ಸ್ವಲ್ಪ ಆಥರ್ಸು ಅವ್ರದ್ದೇ ಆದ ಒಪಿನಿಯನ್ ಕೊಟ್ಟಿರ್ತಾರೆ towards the service. That's what we will call as definition. After all, we shall study that also. Characteristics of service, keep in mind. ಮೀನಿಂಗು ಡೆಫಿನಿಷನ್ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ನೀವೇ ಬರಿತೀರಾ. ಫ್ರೀ ಮೀನಿಂಗ್ ಡೆಫಿನಿಷನ್ ಓದಿದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರೀ. Types and classification of services, you got even types in that classification. Types ಬರುತ್ತೆ. ಮಾರ್ಕೆಟಿಂಗ್ ಮಿಕ್ಸ್ ಇನ್ ಸರ್ವಿಸ್ ಇಂಡಸ್ಟ್ರಿ ನೆನಪಿದೆನಾ? ಮಾರ್ಕೆಟಿಂಗ್ ಮಿಕ್ಸ್ ಓದಿದ್ವಿ, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಅಂತ. ಅದ್ರ ಜೊತೆಗೆ ಇನ್ನೊಂದು 3 ಬರುತ್ತೆ. ಪ್ರೊಸೆಸ್, ಫಿಸಿಕಲ್ ಎವಿಡೆನ್ಸ್ ಅಂತ, ಪೀಪಲ್. ಪ್ರೊಸೆಸ್, ಪೀಪಲ್ ಆ್ಯಂಡ್ ಫಿಸಿಕಲ್ ಎವಿಡೆನ್ಸ್ ಅಂತ ಬರುತ್ತೆ.
there are 7 P's in service marketing mix. ಪ್ರಾಡಕ್ಟ್ ಮಾರ್ಕೆಟಿಂಗ್ ಮಿಕ್ಸಲ್ಲಿ ಈಗ ಎಕ್ಸ್ಟೆಂಡ್ ಆಗಿ 7 ಬಂದಿದೆ. ಸೊ ಇದು ಸರ್ವಿಸ್ ಮಾರ್ಕೆಟಿಂಗ್ ಮಿಕ್ಸಲ್ಲಿ ಯು ಗಾಟ್ 7 P's. ಮಾರ್ಕೆಟಿಂಗ್ ಮಿಕ್ಸ್ ನೆನಪಿದೆಲ್ಲ, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್ ಅಂತ ಆ 4 ಕೂಡ ಕ್ಯಾರಿ ಆಗುತ್ತೆ. ಎಲಾಂಗ್ ವಿತ್ ದಿಸ್ 4 ಯು ಗಾಟ್ ಫರ್ದರ್ 3 ಪೀಪಲ್, ಪ್ರೊಸೆಸ್, ಫಿಸಿಕಲ್ ಎವಿಡೆನ್ಸ್. ಅದೆಲ್ಲ ಡೀಟೇಲ್ ಆಗಿ ಓದೋಣ. ನೆಕ್ಸ್ಟ್ ಈಸ್ ಗ್ರೋತ್ ಆಫ್ ಸರ್ವಿಸ್ ಸೆಕ್ಟರ್. ನೆನಪಿದೆನಾ, ಸರ್ವಿಸ್ ಸೆಕ್ಟರ್ ಯಾವ ಲೆವೆಲಿಗೆ ಗ್ರೋ ಆಗಿದೆ ಈಗ ಅಂತ. ಎಷ್ಟೊಂದು ಜನ ಸರ್ವಿಸ್ ಸೆಕ್ಟ್ರಲ್ಲಿ ಅವ್ರನ್ನ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಯಾವ ಲೆವೆಲಿಗೆ ಅಂದರೆ, ದಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಡಬ್ಬಾವಾಲ. ಕೇಳಿದ್ದೀರಾ? ಎಷ್ಟು ಟ್ರೆಂಡಲ್ಲಿದೆ ಈಗ ಡಬ್ಬಾವಾಲ ಬಿಸ್ನೆಸ್ಸು. ದೇರ್ ಬಿಸ್ನೆಸ್ ಈಸ್ ನಥಿಂಗ್ ಎಲ್ಸ್. ಏನು ಮಾಡಲ್ಲ, ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಮನೇಲಿ ಬಾಕ್ಸ್ ಕ್ಯಾರಿ ಮಾಡ್ತಾರೆ, ಹೋಗಿ ಅವ್ರಿಗೆ ತಲುಪಿಸ್ತಾರೆ ಅಷ್ಟೇ. ದಟ್ಸ್ ಒನ್ ಟೈಪ್ ಆಫ್ ಸರ್ವಿಸ್, ಇಸ್ಂಟ್ ಇಟ್? ಅಲ್ವಾ? ಸೊ ಸರ್ವಿಸ್ ಅನ್ನೋದು ಯಾವ್ಯಾವ ಏರಿಯಾಯಿಂದ ಬರ್ತಿದೆ ಅಂದರೆ, ಇಟ್ ಈಸ್ ಇನ್ ದ ಟಾಪ್ ಮೋಸ್ಟ್ ಪೊಸಿಷನ್. ಇಷ್ಟೊಂದು ಗ್ರೋತ್ ಆಗಿದೆ ಅಲ್ವಾ. ವಿ ಶಲ್ ಗೋ ವಿತ್ ಆಲ್ ದೋಸ್ ಆ್ಯಂಡ್ ಬಿಲ್ಡಿಂಗ್ ಕಸ್ಟಮರ್ ಲಾಯಲ್ಟಿ ಆ್ಯಂಡ್ ಮ್ಯಾನೇಜಿಂಗ್ ಸರ್ವಿಸ್ ಸೆಕ್ಟರ್. ಕಸ್ಟಮರ್ ಲಾಯಲ್ಟಿ ಬಿಲ್ಡ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್, ಇಸ್ಂಟ್ ಇಟ್? Next is banking and insurance service. Obviously, you got most of the practical knowledge greater than me, isn't it, in all these areas? Banking, introduction, traditional services othtivi, modern services othtivi, recent trends in banking services. Recent trends andre gottidella, got RTGS, NEFT, ATM, Google Pay, Paytm, adella recent trends. Recent ಆಗಿ ಬಂದಿರೋದಲ್ವಾ? ಸೊ ಅದೆಲ್ಲ ನಾವು ಓದೋಣ. Coming to the insurance, introduction, meaning and classification of insurance. Coming to the classification, I mean types of insurance, you got around 2: life insurance and general insurance. Simple. ನನಗೆ ಮಾಡಿಸ್ಕೊಂಡೆ ಇನ್ಶೂರೆನ್ಸು ಲೈಫ್ ಇನ್ಶೂರೆನ್ಸು, ನನ್ನ ಕಾರಿಗೆ ಮಾಡಿದೆ ಜನರಲ್ ಇನ್ಶೂರೆನ್ಸ್. ಒಬ್ಬ ಲಿವಿಂಗ್ ಹ್ಯೂಮನ್ ಬೀಯಿಂಗ್ ಅವನಿಗೋಸ್ಕರ ಮಾಡಿಕೊಂಡ್ರೆ ಲೈಫ್ ಇನ್ಶೂರೆನ್ಸ್. ಬದುಕಿರೋರಿಗೆ ನನಗೆ ಮಾಡಿಸಿದೆ ಲೈಫ್ ಇನ್ಶೂರೆನ್ಸ್, ನನ್ನ ತಂದೆಗೆ ನನ್ನ ತಾಯಿಗೆ ಮಾಡಿಸಿದೆ ಲೈಫ್ ಇನ್ಶೂರೆನ್ಸು. ನನ್ನ ಮನೇಲಿರೋ ಕಾರಿಗೆ ಮಾಡಿಸ್ತೀನಿ, ದಟ್ ಈಸ್ ನಾಟ್ ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಇನ್ ದ ಸೆನ್ಸ್ ಲೈಫಿಗೋಸ್ಕರ ಮಾಡಿಸ್ತೀವಿ, ದಟ್ ಈಸ್ ಲೈಫ್ ಇನ್ಶೂರೆನ್ಸ್. ಕಾರಿಗೆ ಮಾಡಿಸ್ದೆ, ನನ್ನ ಬೈಕಿಗೆ ಮಾಡಿಸ್ದೆ, ನೋ, ದಟ್ ಈಸ್ ನಾಟ್ ಲೈಫ್ ಇನ್ಶೂರೆನ್ಸ್. ಓಕೆ, ದಟ್ ಈಸ್ ಜನರಲ್ ಇನ್ಶೂರೆನ್ಸ್. ಕೀಪ್ ಇನ್ ಮೈಂಡ್, ಲೈಫ್ ಇನ್ಶೂರೆನ್ಸ್ ಅಂದರೆ ಲೈಫಿಗೋಸ್ಕರ, ಓಕೆ, ಫಾರ್ ಲಿವಿಂಗ್ ಹ್ಯೂಮನ್ ಬೀಯಿಂಗ್ಸ್. ಸೊ ಜನರಲ್ ಇನ್ಶೂರೆನ್ಸಲ್ಲೂ ಕೂಡ ಫರ್ದರ್ ಕ್ಲಾಸಿಫಿಕೇಷನ್ ಬರುತ್ತೆ, ವಿ ಶಾಲ್ ಡಿಸ್ಕಸ್ ದಟ್. ನೆಕ್ಸ್ಟ್ ಈಸ್ ಫಿನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸರ್ವೀಸಸ್. ಮಾರ್ಕೆಟಿಂಗ್ ಸರ್ವೀಸಸ್ ಆ್ಯಂಡ್ ಫಿನಾನ್ಸ್. ಫಿನಾನ್ಸ್ ಅಂದರೆ ದುಡ್ಡು. ವಿ ಸ್ಟಡಿಡ್ ನೋ, ಫಿನಾನ್ಸ್ ಈಸ್ ದ ಲೈಫ್ ಬ್ಲಡ್ ಆಫ್ ಬಿಸ್ನೆಸ್. ವಿತೌಟ್ ಫಿನಾನ್ಸ್ ಕ್ಯಾನ್ ವಿ ಡೂ ಎನಿಥಿಂಗ್? ಕೇಳಿದ್ದೀವಲ್ಲ, ದುಡ್ಡೇ ದೊಡ್ಡಪ್ಪ, ದುಡ್ಡು ಕೊಟ್ಟರೆ ಸತ್ ಹೆಣ ಕೂಡ ಬಾಯ್ ಬಿಡುತ್ತಂತ. ಅದೆಲ್ಲ ಕೇಳಿದ್ದೀವಿ ಅಂದರೆ, ಡೋಂಟ್ ಯು ಥಿಂಕ್ ಮ್ಯಾನೇಜಿಂಗ್ ಆಫ್ ಫಿನಾನ್ಸ್ ಈಸ್ ಇಂಪಾರ್ಟೆಂಟ್? ಇಟ್ ಈಸ್ ಇಂಪಾರ್ಟೆಂಟ್. ನಿನಗೆ 1 ಲಕ್ಷ ಕೊಡ್ತೀನಿ, ಆ 1 ಲಕ್ಷ ಹೇಗೆ ಮ್ಯಾನೇಜ್ ಮಾಡ್ತೀಯ ಅನ್ನೋದು ಕೂಡ ಇಂಪಾರ್ಟೆಂಟೇ ಅಲ್ವಾ? ಎಲ್ಲ ಥಿಂಕಿಂಗು ಹಂಗೆ ಇರಲ್ಲ. ಫಾರ್ ಎಕ್ಸಾಂಪಲ್, ಚಿಕ್ಕ ಮಗು ಹತ್ರ ಹೋಗಿ ಆ ಮಗುಗೆ ಹೋಗಿ 10 ರೂಪಾಯಿ ಕೊಡಿ, ಓನ್ಲಿ 10 ರೂಪೀಸ್ ಯು ಗಿವ್. ಆ 10 ರೂಪೀಸ್ ಕೊಟ್ಟರೆ ಆ ಚಿಕ್ಕ ಮಗು ಏನನ್ನುತ್ತೆ? ಚಾಕ್ಲೇಟ್ ತೊಗೋತೀನಿ, ಲಾಲಿಪಾಪ್ ತೊಗೋತೀನಿ, ಅದು ತೊಗೋತೀನಿ, ಗೊಂಬೆ ತೊಗೋತೀನಿ. ಡೋಂಟ್ ಯು ಹರ್ಡ್? ಇಟ್ ವಿಲ್ ಸೇ 10 ರೂಪೀಸ್ಗೆ ಅದು ಅದನ್ನು ತೊಗೋತೀನಿ ಅಂತ ಹೇಳುತ್ತೆ. ಅದಕ್ಕೆ ಐಡಿಯಾ ಇಲ್ಲ. ಇದು ಡಾಲ್ ತೊಗೋತೀನಿ, 10 ರೂಪೀಸಿಗೆ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಅದು ತೊಗೋತೀನಿ ಅಂತ ಹೇಳುತ್ತೆ. ಐಡಿಯಾ ಇಲ್ಲ. ಫಿನಾನ್ಸ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಐಡಿಯಾ ಆ ಮಕ್ಕಳಿಗಿಲ್ಲ ಅಲ್ವಾ? ಅದೇ ಈಗ ನಿಮಗೆ ಬಂದುಬಿಟ್ಟು ನಿಮ್ಮ ಡ್ಯಾಡಿ ಹೇಳ್ತಾರೆ, ತೊಗೊಳಪ್ಪ 10 ರೂಪೀಸು ಖರ್ಚಿಗೆ, ತೊಗೊಳಮ್ಮ 10 ರೂಪೀಸ್ ಖರ್ಚಿಗೆ ಅಂತ. ನೀವು ರಿಟರ್ನ್ ಏನು ಹೇಳ್ತೀರಾ? ಈ 10 ರೂಪಾಯಿಗೆ ಏನು ಬರುತ್ತೆ ಅಂತೀರಾ? ಚಿಕ್ಕ ಮಕ್ಳಿಗೆ ಕೊಡಿ, ಅವತ್ತು ಅನ್ನಲ್ಲ. LKG ಅಲ್ಲ, ಇವಾಗ ಬಿಡಿ, ಚಿಕ್ಕ ಮಕ್ಕಳು ಕೂಡ ಹಾಗೆ ಅಂತಾರೆ. ಹೇಳ್ತಾ ಇರೋದು ಫ್ಯಾಕ್ಟು ಅಲ್ವಾ? ಯಾಕೆ ನೀವು ಹಂಗಂತೀರಾ? ಏನು ಬರುತ್ತಪ್ಪ ಅಂತ. ನಿಮಗೆ ಗೊತ್ತಿದೆ ಫಿನಾನ್ಸ್ ಹೇಗೀಗ, ದುಡ್ಡು ಹೇಗಿದೆ ಅಂತ ಅಲ್ವಾ? ಅವು 1 ಲಕ್ಷನ ನಿಮಗೆ ಕೊಟ್ಟರೆ ನೀವೇನು ಮಾಡ್ತೀರಾ? ಅದೇ ನಿಮ್ಮ ಪೇರೆಂಟ್ಸಿಗೆ ಕೊಟ್ಟರೆ ಏನು ಮಾಡ್ತಾರೆ? ಥಿಂಕ್. ನಿಮ್ಮ ಪೇರೆಂಟ್ಸಿಗೆ ಕೊಟ್ಟರೆ ಸಿಂಪಲ್, ಈದರ್ ದೇ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 2, ಬ್ಯಾಂಕಲ್ಲಿ ಇರ್ತಾರೆ, ಇಲ್ಲ ಇನ್ಶೂರೆನ್ಸ್ ಮಾಡಿಸ್ತಾರೆ. ಏನೋ ಒಂದು, ಅದು ಯಾವ ಲೆವೆಲಿಗೆ ಮಾಡಿಸ್ತಾರೆ ಅಂದರೆ, ಮುಂದೆ ನಿಮ್ಮ ಫ್ಯೂಚರ್ಗೆ ನಿಮಗೆ ಬೆನಿಫಿಟ್ ಆಗಬೇಕು. ನಿಮಗೆ 1 ಲಕ್ಷ ಕೊಟ್ಟರೆ ಕಾರ್ ತೊಗೊಂಡೆ, ಕಾರ್ ಬರಲ್ಲ ಬಿಡಿ, ಏನೋ ಒಂದು ಸ್ಕೂಟಿ ತೊಗೊಂಡೆ ಅಲ್ವಾ? ಯು ವಿಲ್ ಎಂಜಾಯ್ ದಟ್ 1 lakh. ಯು ಡೋಂಟ್ ಥಿಂಕ್ ಅಬೌಟ್ ಫ್ಯೂಚರ್, ಯು ವಿಲ್ ಜಸ್ಟ್ ಎಂಜಾಯ್. ಅದೇ ನಿಮ್ಮ ಪೇರೆಂಟ್ಸಿಗೆ ಕೊಟ್ಟರೆ ದೇ ಥಿಂಕ್ 1 ಲಕ್ಷ ಬಂತು, ಈಗ ಖರ್ಚು ಮಾಡೋದು ಬೇಡ, ಮುಂದೆ ಮಗಂಗೆ ಬೇಕಾಗುತ್ತೆ, ಒಂದು ಫೀಸ್ ಕಟ್ಟಬೇಕಾಗುತ್ತೆ, ಮಗಳು ಮದುವೆಗೆ ಬೇಕಾಗುತ್ತೆ. ಸಿ
ಫಿನಾನ್ಸ್ ಮ್ಯಾನೇಜ್ ಮಾಡೋದು ಈಸಿ ಅಲ್ಲ, ಇಟ್ ಈಸ್ ಡಿಫಿಕಲ್ಟ್. ನಿಮ್ಮ ಡ್ಯಾಡಿಗೆ ಬರೋ ಸ್ಯಾಲ್ರಿನಲ್ಲಿ ರೆಂಟ್ ಕಟ್ತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾರೆ, ನಿನ್ನ ಡ್ರೆಸ್ಸು, ನಿನ್ನ ಅಲೋವೆನ್ಸಸ್ಸು, ಅದ್ರ ಜೊತೆಗೆ ಕಾಲೇಜ್ ಫೀಸು, ಟ್ಯೂಷನ್ ಫೀಸು, ಎವ್ರಿ ಮಂತ್ ಅದು ರೆಂಟ್ ಕಟ್ಟೋದು, ವರ್ಷಕ್ಕಲ್ಲ ತಿಂಗಳಿಗೆ ರೆಂಟು, ಟ್ಯಾಕ್ಸು, ಅವ್ರದ್ದು ಜೊತೆ ಅದ್ರ ಜೊತೆಗೆ ಅವ್ರದ್ದು ಟ್ರಾವೆಲಿಂಗು, ನಿಂದು ಎಕ್ಸ್ಪೆನ್ಸಸ್ ಏನು ಕಮ್ಮಿನ ಮಕ್ಕಳದು, ಆ ಡ್ರೆಸ್ ಬೇಕು, ಈ ಡ್ರೆಸ್ ಬೇಕು, ಅದು ಬೇಕು, ಇದು ಬೇಕು, ಪೆಟ್ರೋಲು. ಥಿಂಕ್, ಬರೋ ಸ್ಯಾಲ್ರಿನಲ್ಲಿ ಎಲ್ಲದು ಮ್ಯಾನೇಜ್ ಮಾಡ್ತಾರಾ? ಇಟ್ ಈಸ್ ಎನ್ ಆರ್ಟ್, ಇಸ್ಂಟ್ ಇಟ್? ಸೊ ಫಿನಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಫ್ಯಾಕ್ಟ್ ದುಡ್ಡು ಹೇಳ್ಬೋದು, ನಾವು ಹೇಳ್ತೀವಿ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ದುಡ್ಡಲ್ಲ ಅಂತ, ದುಡ್ಡು ಪ್ರೀತಿ ಮುಖ್ಯ, ಅದು ಮುಖ್ಯ ಅಂತ ಡೈಲಾಗ್ಸ್ ಕೇಳಿರ್ತೀರ. ಥಿಂಕ್ ಲಾಜಿಕಲಿ ಆ್ಯಂಡ್ ಪ್ರಾಕ್ಟಿಕಲಿ. ದುಡ್ಡು ಇಲ್ಲ ಅಂದರೆ ಒಂದಿನನೂ ಕಳೆಯೋಕ್ಕಾಗಲ್ಲ. ದುಡ್ಡು ಬೇಕು, ಆದರೆ ಅದೇ ಎಲ್ಲ ಆಗಬಾರ್ದು. ಓಕೆ, ಸೊ ಯು ವಿಲ್ ಗೆಟ್ ಟು ನೋ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಫಿನಾನ್ಸ್ ಆಲ್ಸೋ. ಫಿನಾನ್ಷಿಯಲ್ ಸರ್ವಿಸ್, ಮೀನಿಂಗ್, features, importance, contribution of financial sector in promoting industries, financial instruments ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನೀವು ಕೇಳಿರ್ತೀರ, ಇದೆಲ್ಲ PU-ನಲ್ಲೇ ಓದಿದ್ದೀರಾ ಅಲ್ಲ, ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಕೇಳಿದ್ದೀರಾ, ಅದೆಲ್ಲ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಅದನ್ನೆಲ್ಲ ಓದ್ತೀವಿ ನಾವು. ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈಗ 2 ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಫ್ಯಾಕ್ಟ್, ಓಪನ್ ಎಂಡ್ ಆ್ಯಂಡ್ ಕ್ಲೋಸ್ ಎಂಡೆಡ್. ಅದೆರಡು ಓದೋದು. ಫ್ಯಾಕ್ಟರಿಂಗ್, ಲೀಸಿಂಗ್, ವೆಂಚರ್ ಕ್ಯಾಪಿಟಲ್. ಆಲ್ ದೀಸ್ ಆರ್ ಸಿಂಪಲ್ ಟೈಪ್ಸ್ ಆಫ್ ರೇಸಿಂಗ್ ದ ಮನಿ. ಈಗ ಒಂದು ದುಡ್ಡನ್ನು ನಾನು ರೇಸ್ ಮಾಡಬೇಕು ಅಂದರೆ, ಈಗ ನಿಮಗೆ ಬಂದು ಕೇಳ್ತೀನಿ, 1 ಲಕ್ಷ ನಿನಗೆ ಬೇಕು, ಏನು ಮಾಡ್ತೀಯಾ? ಡ್ಯಾಡಿನ ಕೇಳ್ತೀನಿ, ಮಮ್ಮಿನ ಕೇಳ್ತೀನಿ, ಬ್ಯಾಂಕಿಗೆ ಹೋಗಿ ದುಡ್ಡು ತೊಗೊಂಬರ್ತೀನಿ, ದಟ್ ಈಸ್ ಲೋನ್. ಅದು ಬಿಟ್ಟು ಎಷ್ಟೊಂದು ವೆರೈಟಿ ಇದೆ, ಎಷ್ಟೊಂದು ವೇಸ್ ಇದೆ. ಫ್ರಮ್ ಆನ್ ವಾಟ್ ಬೇಸಿಸ್ ಯು ಕ್ಯಾನ್ ರೇಸ್ ದ ಮನಿ. ದಟ್ ವಿಲ್ ಬಿ ಕವರ್ಡ್ ಇನ್ ದಿಸ್ ಫಿನಾನ್ಸ್ ಸರ್ವಿಸಸ್. ಓಕೆ, ಅದೇ ಹೇಳಿದ್ನಲ್ಲ, ಅದರಲ್ಲೇ ಫ್ಯಾಕ್ಟರಿಂಗ್, ಲೀಸಿಂಗ್, ವೆಂಚರ್ ಕ್ಯಾಪಿಟಲ್ ಎಲ್ಲ ಬರುತ್ತೆ. ವೆಂಚರ್ ಕ್ಯಾಪಿಟಲ್ ಇಸ್ ಅ ವಂಡರ್ಫುಲ್ ಕಾನ್ಸೆಪ್ಟ್. ವಿ ಶಾಲ್ ಸ್ಟಡಿ ಕಮ್ಮಿಂಗ್ ವೀಡಿಯೋಸಲ್ಲಿ, ವಿ ಶಾಲ್ ಸ್ಟಡಿ ಆರ್ ಇನ್ ಕಮ್ಮಿಂಗ್ ಕ್ಲಾಸಸ್ ವಿ ಕ್ಯಾನ್ ಹ್ಯಾವ್ ಅ ಡಿಸ್ಕಷನ್ ಆನ್ ದಿಸ್. ನೆಕ್ಸ್ಟ್ ಈಸ್ ಮಾರ್ಕೆಟಿಂಗ್ ಸರ್ವೀಸಸ್. ವಂಡರ್ಫುಲ್ ಕಾನ್ಸೆಪ್ಟ್. ಈಗ ಗೊತ್ತಿದೆ ಅಲ್ಲ ನಿಮಗೆ. ಫಾರ್ ಎಕ್ಸಾಂಪಲ್, ವಾಟ್ ಎವರ್ ವಿ ಕ್ಯಾನ್ ಗಿವ್ ಎನಿ ಎಕ್ಸಾಂಪಲ್. ಲಕ್ಸ್ ಅಂತ ಬರ್ತಿದೆ. ಲಕ್ಸ್ ಸೋಪ್ ಗೊತ್ತಾ? ಇನ್ಫ್ಯಾಕ್ಟ್ ಲಕ್ಸ್ ಇಸ್ ಅ ಬೇಥಿಂಗ್ ಸೋಪ್, ಇಸ್ಂಟ್ ಇಟ್? ನಿಮಗೆ ಲಕ್ಸ್ ಬೇಥಿಂಗ್ ಸೋಪ್ ಅಂತಲೇ ಹೇಗೆ ಗೊತ್ತಾಯಿತು? ಇಟ್ಸ್ ಆಲ್ ಬಿಕಾಸ್ ಆಫ್ ದ ಪ್ರಮೋಷನ್. ಟಿವಿನಲ್ಲಿ ತೋರಿಸ್ತಾರೆ. ನಾಟ್ ಓನ್ಲಿ ದಟ್, ಈವನ್ ದೇ ವಿಲ್ ಶೋ ಇನ್ ಪಾಂಪ್ಲೆಟ್ಸ್, ಬ್ರೋಚರ್ಸ್, ಆ್ಯಂಡ್ ಆ ಬಾಕ್ಸ್ ಮೇಲೆ ಕೂಡ, ಪ್ಯಾಕೇಜಲ್ಲಿ ಕೂಡ ತೋರಿಸ್ತಾರಲ್ಲ. ವಾಟ್ ಡಸ್ ಆ್ಯಕ್ಚುಲಿ ಆಲ್ ದೋಸ್ ಸ್ಟ್ಯಾಂಡ್ಸ್ ಫಾರ್? ಮಾರ್ಕೆಟಿಂಗ್. ನಿಮಗೆ ಯೂಸ್ ಮಾಡೋಕ್ಕೋಸ್ಕರ ಏನೇನು ಟ್ರಿಕ್ಸ್ ಯೂಸ್ ಮಾಡ್ತಾರಲ್ಲ, ಅದೆಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಅವರು ಅಂತ ಅಲ್ವಾ? ಸೊ ವಿ ಶಾಲ್ ಹ್ಯಾವ್ ಐಡಿಯಾ ಅಬೌಟ್ ದಟ್ ಆಲ್ಸೋ. ಆಫ್ಟರ್ ಆಲ್ ಕಾಮರ್ಸ್ ಸ್ಟೂಡೆಂಟ್ಸು ಮಾರ್ಕೆಟಿಂಗ್ ಇರಬೇಕಲ್ವಾ? ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಫ್ಯಾಕ್ಟ್ ಮಾರ್ಕೆಟಿಂಗ್ ಎಲ್ಲರೂ ಮಾಡೋಕ್ಕಾಗಲ್ಲ. ಹೂ ಕ್ಯಾನ್ ಟಾಕ್ ನೈಸ್ಲಿನು, ಹೂ ಗಾಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಯಾರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ದೇ ಕ್ಯಾನ್. ನಮಗೊಂದು ಗಾದೆ ಇದೆ, ನೆನಪಿದೆನಾ? ನಮಗೊಂದು ಗಾದೆ ಗೊತ್ತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. Isn't it? One who have a control on what he or she says, one who can talk in such a way that he or she will not engage in any of the quarrels. Antadu works in the marketing, in fact. Okay, we shall study that also. Meaning, features, importance, contribution of marketing in promoting industries, impact on growth of economy, customer services, types of marketing services. Good, in fact, we shall have a look on that. Last is healthcare. Lost, but one more. Healthcare and education services. Healthcare ಅಂದ ತಕ್ಷಣ ನೆನಪಿಗೆ ಬರೋದು ಯಾವುದು? ಹಾಸ್ಪಿಟಲ್. ಈಗ ತುಂಬ ಡಿಮ್ಯಾಂಡಲ್ಲಿರೋದು ಯಾವುದು? ಹೆಲ್ತ್ ಕೇರ್ ಅಲ್ವಾ? ಹಾಸ್ಪಿಟಲ್ ಸೆಕ್ಟರ್ಸ್, ಇಸ್ಂಟ್ ಇಟ್? ಸೊ ವಿ ವಿಲ್ ಆಲ್ಸೋ ಹ್ಯಾವ್ ಅ ಲುಕ್ ಆನ್ ದಟ್. ಎಜುಕೇಷನ್ ಸರ್ವಿಸಸ್, ವಿ ಆಲ್ ಆರ್ ದ ಪಾರ್ಟ್ ಆಫ್ ಎಜುಕೇಷನ್ ಸರ್ವಿಸಸ್. ಇನ್ ಫ್ಯಾಕ್ಟ್ ರೈಟ್ ನಾವು ಹೆಲ್ತ್ ಕೇರಲ್ಲಿ ಮೀನಿಂಗ್, ಇಂಪಾರ್ಟೆನ್ಸ್ ಆಫ್ ಹೆಲ್ತ್ ಕೇರ್, ಹಾಸ್ಪಿಟಲ್ಸ್ಗೆ ಎಂಡಪ್ ಆಗುತ್ತದೋ, ಹಾಸ್ಪಿಟಲ್ಸ್ ಆ್ಯಂಡ್ ಎವಲ್ಯೂಷನ್ ಆಫ್ ಹಾಸ್ಪಿಟಲ್ ಇಂಡಸ್ಟ್ರಿ. Evolution of hospital industry. Okay, all those will be covered in healthcare. ಹಾಸ್ಪಿಟಲ್ಸ್ ಹೇಗೆ ಬಂತು ನೆನಪಿದೆನಾ? ಸ್ಟಾರ್ಟಿಂಗ್ ಎಲ್ಲ ಹಾಸ್ಪಿಟಲ್ಸ್ ಅಂತ ಇರ್ತಿತ್ತಾ? ಇಲ್ಲ ತಾನೇ. ಸಸಿ ಅವೆಲ್ಲ ಅಂದರೆ ಗಿಡ ಮೂಲಿಕೆ ಅವೆಲ್ಲ ಯೂಸ್ ಮಾಡ್ತಾಯಿದ್ರು, ಇಸ್ಂಟ್ ಇಟ್? ಸೊ ಬಟ್ ನಾವು
we got a concept of hospital, isn't it? Hospital ಬರಬೇಕು ಅಂದರೆ there might have took many stages, isn't it? So we shall discuss all those things in this. Extension service, pharmacy, nursing, medical transactions, everything will be dealt here. Education service, knowledge place. A brief insight into the Indian education system. ನಮ್ಮ ಇಂಡಿಯಾ ಎಜುಕೇಷನ್ ಸಿಸ್ಟಮ್ಸ್ನ ನಾವು ಡೀಟೇಲ್ ಆಗಿ ಓದ್ತೀವಿ. ಟ್ರೆಂಡ್ಸ್, ಇಶ್ಯೂಸ್ ಇನ್ ಎಜುಕೇಷನ್ ಸಿಸ್ಟಮ್ಸ್ and even modern education system. Last is tourism and travel industry. Hope most of you all know we love traveling, isn't it? Even that is a service. ನಿಮ್ಮನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಈಗ ಅದೇ ಆಗಿದೆ ಅಲ್ಲ, ನಿರ್ಮಲ್ ಟ್ರಾವೆಲ್ಸ್ ಗೊತ್ತಿದೆ ಅಲ್ಲ, ಎಷ್ಟೊಂದು ಟ್ರಾವೆಲ್ಸ್ ಇದೆ ಅಲ್ಲ. ದೆನ್ ವಿ ವಿಲ್ ಹ್ಯಾವ್ ಅ ಇಂಟ್ರೊಡಕ್ಷನ್, ಎವಲ್ಯೂಷನ್ ಆಫ್ ಟೂರಿಸಮ್ ಇಂಡಸ್ಟ್ರಿ, ಕಾನ್ಸೆಪ್ಟ್ ಆ್ಯಂಡ್ ನೇಚರ್ ಆಫ್ ಟೂರಿಸಮ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ ಅಂತ, significance of tourism industry, market segmentation in tourism industry. Market segmentation ಗೊತ್ತಿದೆಯಲ್ಲ, so for that also, see for example, ಚಿಕ್ಕ ಮಕ್ಕಳು ಏನೇನು ಪ್ರಿಫರ್ ಮಾಡ್ತಾರೆ ಆ ಊರಿಗಿಟ್ರೆ ಚಂದ ಅಲ್ವಾ. ಚಿಕ್ಕ ಮಕ್ಕಳನ್ನ ಕಾಶಿ ಕರ್ಕೊಂಡೋದೆ, ಬದ್ರಿ ಕೇದಾರಿಗೆ ಕರ್ಕೊಂಡೋದೆ, ನೋ, ಆ ಚಿಕ್ಕ ಮಕ್ಕಳಿಗೆ ಒಂದು ಪಾರ್ಕಿಗೆ ಕರ್ಕೊಂಡೋದು ಸಾಕು ಖುಷಿ ಪಡ್ತಾರೆ. ನೀವು ಎಷ್ಟೋ ಕಿಲೋಮೀಟ್ರ್ ದೂರ ಕರ್ಕೊಂಡೋಗೋ ಬದಲು ನಿಮ್ಮ ಮನೆ ಪಕ್ಕದಲ್ಲಿರೋ ಪಾರ್ಕಿಗೆ ಕರ್ಕೊಂಡೋಗ್ಬಿಟ್ರು ಕೂಡ ಖುಷಿ ಪಡ್ತಾರೆ, isn't it? So your market segmentation is important in tourism industry also. Marketing mix of tourism ಇದೆಲ್ಲ ಇದೆಲ್ಲ ಹೇಗೆ ಪ್ರಾಡಕ್ಟಿಗಿದೆ, ಸರ್ವಿಸಿಗಿದೆ ಅಲ್ಲ, ಹಾಗೆ ಟೂರಿಸಮ್ಗೆ, ಈವನ್ ದೋ ಟೂರಿಸಮ್ ಕಮ್ಸ್ ಅಂಡರ್ ಸರ್ವಿಸ್, ಯು ವಿಲ್ ಸ್ಟಡಿ ವಿತ್ ಆಸ್ ಅ ಸಪ್ರೇಟ್ ಮಾರ್ಕೆಟಿಂಗ್ ಮಿಕ್ಸ್ ಫಾರ್ ದ ಟೂರಿಸಮ್ ಇಂಡಸ್ಟ್ರಿ. Recent trends in tourism and travel industry. So this is all about services management. This is all about the syllabus in services management. Keep in mind, services and management is a wonderful chapter. I never ever think it has a ಬೋರ್ ಆಗಲ್ಲ ಸರ್ವಿಸಸ್ಸು. ಪ್ರಾಕ್ಟಿಕಲ್ ಆಗಿರೋ ಕಾರಣ ಆ್ಯಸ್ ಆ್ಯಂಡ್ ವೆನ್ ವಿ ಗೋ ವಿತ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್, ಯು ಕ್ಯಾನ್ ಥಿಂಕ್ ಪ್ರಾಕ್ಟಿಕಲಿ, ಯು ಕ್ಯಾನ್ ಫೀಲ್ ದಟ್, ಯು ಕ್ಯಾನ್ ಫೀಲ್ ಆ್ಯಂಡ್ ಈವನ್ ಯು ಕ್ಯಾನ್ ಗ್ರ್ಯಾಬ್ ದ ಪ್ರಾಕ್ಟಿಕಲ್ ನಾಲೆಡ್ಜ್. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಥಿಯೋರಿಟಿಕಲ್ ಆಗಿ ಆನ್ಸರ್ಸ್ ಎಷ್ಟು ಪೇಜ್ ಆದಷ್ಟು ಬರ್ಕೊತ ಹೋಗ್ತೀರಾ. ಸೊ ದಿಸ್ ಇಸ್ ವಂಡರ್ಫುಲ್ ಕಾನ್ಸೆಪ್ಟ್ ಆ್ಯಂಡ್ ಸಬ್ಜೆಕ್ಟ್, ಇನ್ ಫ್ಯಾಕ್ಟ್ ವಾಟ್ ಐ ಸೆಡ್. So in the coming classes, we shall start from the first chapter. I mean to say, in the coming videos, I would upload on the first chapter, nature of services. So we shall discuss with this in the coming videos. Thank you.